ಆಗ್ತಾನೆ ಇಲ್ಲ ರೋಡ್. ಟ್ಯಾಕ್ಸ್ ಬೇರೆ ಅದ ಸರ್. ಎನಿ ಲೇಔಟ್ ಸರ್, ಇದು ಫಸ್ಟ್ ಎನಿ ಲೇಔಟ್ ಸರ್. ಬಿಜಾಪುರದ ಫಸ್ಟ್ ಎನಿ ಲೇಔಟ್ ಮತ್ತೆ ಸೆಂಟ್ರಲ್ ಪ್ಲೇಸ್. ಒಂದು ಬಿಜಾಪುರ ಸಿಟಿದ ಶಾಸಕರಿದ್ದಾರೆ, ಅವ್ರು ಬರೇ ಇದು ಹಿಂದೂಗಳ ಶಾಸಕರಲ್ಲ, ಇಲ್ಲಿ ಇಡೀ ಬಿಜಾಪುರ ಶಾಸಕರಿದ್ದಾರೆ. हमारे टैक्स के पैसे लेको तुम्हें हमारे गन्ना का काम कहीं को नहीं करे। ये तो हमने घुराटा करके कमिश्नर ऑफिस को चाबी लगा के उधर ही धरना प्रदर्शन करेंगे हमसे। तो ये 50 करोड़ रुपए इनके खुद के अपने जेब के नहीं है, एक आम आदमी टैक्स भरे सो पैसे हैं। ನೀವು ನೋಡಾಕ್ತೈತೆ ನೀವು ವಿಸಿಟ್ ಮಾಡಾಕ್ತೈತೆ ಎಲ್ಲ ವಾರದ ಕೆಲಸ ಚಾಲು ನಾವು ಯಾಕೆ ಚಾಲು ಆಗಲ್ಲ ಸುಮಾರು. हमारे एक्स एमएलए साहब का भी घर है, तो 5 साल से उन्होंने भी क्या भी काम करे नहीं, तो उन्होंने भी आवाज उठाए नहीं इसके बारे में। ಒಂದ್ ಮಾತು ಹೇಳ್ತೀನಿ, ಶಾಸಕರು ಈ ಕಡೆ ಯಾವ್ದು ಕೆಲಸ ಮಾಡಿಸ್ತಾ ಇಲ್ಲ. जब तक इन सारे लोग एक हो को आवाज नहीं उठाते तब तक ये बीजापुर की हालत सुधरने वाली नहीं है। बीजापुर में खराब रास्तों को लेकर आम आदमी पार्टी ने दिया बीजापुर महानगर कमिश्नर को मनवी पत्र। बीजापुर के आलमगीर मस्जिद नौबाग रोड पर सड़क की हालत कई सालों से खराब है। इसके चलते आम आदमी पार्टी उतरी सड़कों पर और बीजापुर महानगर कमिश्नर विजय मक्कलगी को सड़कों की हालत दिखाई तो महानगर पालिका कमिश्नर ने ठीक करने का भरोसा दिलाया। ರೋಡ್ ಮಾಡ್ಯಾರ ಸರ್, ಆ ಕಡೆ ರೋಡ್ ಮಾಡ್ಯಾರ. ಇದು ಮೇನ್ ರೋಡ್ ಎಷ್ಟೋ ಸಲ 2014 बनी रोड ಮೇನ್ ರೋಡ್ ಮೇನ್ ರೋಡ್ ಮೇಲೆ ಸ್ಟ್ರೀಟ್ ಲೈಟ್ ಇಲ್ಲ, ಮಲ್ಲಿನ ಪೂರ್ತಿ ಡಸ್ಟ್ ಸರ್. ಯಾಕೈತಿ ಸರ್ ಕಾಲೇಜ್ ಸ್ಕೂಲ್ ಮೇನ್ ರೋಡ್ ಸ್ಕೂಲ್ ಡಿಗ್ರಿ ಕಾಲೇಜ್ ಸರ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಹಿಂದೆ ಕಂಟಿನ್ಯೂ ಇದು ವೆಹಿಕಲ್ಸ್ ಬಟ್ ನಾವು ರೀಸೆಂಟ್ ಒಂದು 15 days ಬ್ಯಾಕ್ ವಾರ್ಡ್ ಕಾರ್ಪೊರೇಟರ್ ನಾವು ಅಲ್ಲಿ ಕಾಲೇಜಿಗೆ ಹೋಗಿದ್ವಿ. ಬಟ್ ಏನಂದರೆ ಎಲ್ಲ ಪಕ್ಕ ಕೋಟೆ ನೀರೆಲ್ಲ ಸಿಪೇಜ್ ಆಗಿ ಬರೀ ಕಾಲೇಜ್ ರೋಡ್ನ ಬರ್ತಾಯಿದೆ. ಇದಕ್ಕೆ ಮೇಜರ್ ಒಂದು ಕಾರ್ ಮಾಡಿ ಡ್ರೈನ್ ಮಾಡಿ ಒಂದು ಸರ್ವೆ ಮಾಡಲಿಕ್ಕೆ ಒಂದು ಟೀಮ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ಈಗ ಲಾಸ್ಟ್ ಟೈಮ್ ನಮಗೆ ಸುಮಾರು ಸರ್ವೆ ಮಾಡಿದಾಗ ಸುಮಾರು 10 ಕೋಟಿ ರೂಪಾಯಿ ಅಮೌಂಟ್ ನಮ್ಗೆ ಬೇಕು. ಈಗ ಎಲ್ಲ ಶಾಸಕರು ಸರ್ ಇವರು ಬಟ್ ಅವ್ರು ಸರ್ಕಾರ ನಮಗೆ ಸಬ್ಮಿಟ್ ಇದ್ದಾರೆ. ಶಾರ್ಟ್ಲಿ ಏನಾದ್ರು ಅಕಸ್ಮಾತ್ ನೆಕ್ಸ್ಟ್ ನಮ್ಮ ಇನ್ವಿಟರ್ ನಮಗೆ ಯಾವ್ದಾದ್ರು ಗ್ರಾಂಟ್ ಬಂತಂದರೆ ಕೂಡಲೇ ನಾವು ಇದೇ ರೋಡ್ ಹೋಗೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಅದಾದರೆ ಯಾಕಂದ್ರೆ ಮೇಜರ್ ವರ್ಕ್ ಇದೆ, ಬಟ್ ಕೆಲಸ ಅಂತ ನಾವು ಮಾಡ್ತೀವಿ. ಅಲ್ಲಿವರೆಗೆ ಜನರು ಓಡಾಡೋಕ್ಕೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಆಗ್ತದೆ ಸರ್. ಟೆಂಪರರಿ ಅಲ್ಲಿಂದ ಮುಂದೆ ಸಿಸಿ ರೋಡ್ ಆಗ್ಯದ. ಇದು ಬಿಟ್ಟು ಅದು ಹೆಂಗೆ ಮಾಡ್ಯಾರ ಸರ್, ಇದು ಮಾಡಬೇಕಲ್ಲ ಮುಂಚೆ, ಇದು ಮಾಡಿ ಅದು ಮಾಡಬೇಕು. ಈಗ ಇದನ್ನ ಬಿಟ್ಟು ಅದು ಮಾಡಿದ್ದಾರೆ. ಈ ಮೇನ್ ರೋಡ್ ಎಷ್ಟು ಸಮಸ್ಯೆ ಆಗಿದೆ. ಮೊನ್ನೆ ಒಂದು ಸ್ವಲ್ಪ ಗರ್ಸ್ ಹಾಕಿದ್ರೆ ಸ್ವಲ್ಪ ಉಳಿದ ಸರ್, ಇಲ್ಲಾಂದ್ರೆ ಇದಕ್ಕಿಂತ ವೇಸ್ಟ್ ಇದೆ ಸರ್. ಸರ್ ಮಳೆ ಬಂತಂದ್ರೆ ಅಡ್ಡಾಡ ಬರಲ್ಲ ಸರ್, ಆ ಥರ ಪರಿಸ್ಥಿತಿ ಸರ್. ಇಲ್ಲಿ ಡಿಗ್ರಿ ಕಾಲೇಜ್ ಇದೆ ಸರ್. ಸರ್ ಮಡಿ ಬಿಡ್ರಿ, ಈಗ ಇದು ಸಣ್ಣ ಸಣ್ಣ ಕಲ್ಲದಿರಲ್ಲ, ಇಲ್ಲಿ ಬಿಡ್ಲಾಕತ್ತೆ ಸರ್. ಸ್ಪೀಡ್ ಆಗತ್ತೆ ಸರ್. ಪ್ಲೀಸ್ ಸರ್ ಡಾಮರ್ ಹಾಕಿ ಅದು ಫಂಡ್ ಬರಲಿ ಸರ್ ಮುಂದೆ. ಅದು ಡಾಮರ್ ಹಾಕಿ ಟೆಂಪರರಿ ಏನಾದ್ರು ಮಾಡ್ಬೋದು ಸರ್. ಎಷ್ಟೋ ಮನೆ ಕೊಟ್ಟು ಇದು ಆಗ್ತದೆ ಸರ್. ಯಾಕೆ ಡ್ರೈನ್ ವರ್ಕ್ ತೊಗೊಂಡು ನೋಡ್ಬಾರ್ದು ಮಾಡಿ ಸರ್, ಮಾಡಿ ಇಲ್ಲಿ ಮೇಜರ್ ನಾವು ಡ್ರೈನ್ ತೊಗೋಬೇಕು, ನೀರು ಪಾಸ್ ಔಟ್ ಮಾಡಬೇಕು. ನೀರು ಪಾಸ್ ಮಾಡಲ್ಲ ನಾವು ಸಮಸ್ಯೆ ಆಗುತ್ತೆ, ಮತ್ತೆ ರೋಡ್ ಆಗುತ್ತೆ. ಅದಕ್ಕಾಗಿ ಏನಾದ್ರು ಅಕಸ್ಮಾತ್ ನಮ್ಗೆ ಏನೋ ಸರ್ಕಾರ ನಾವು ಪಾಲಿಕೆ ಏನಾದ್ರು ಕ್ರಮ ತಗೋಬೇಕು. ಇಲ್ಲ ನಾವು ಯೂಸಿಡಿ ವರ್ಕ್ ಮಾಡಿ 24 ಬಾರ್ಸ್ ಒಂದಿತ್ತಪ್ಪ ಅಂದ್ರೆ ಅದನ್ನು ಮಾಡಿ, ಅದು ಮಾಡಿದ್ರೆ ರೋಡ್ ಮಾಡಿ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗಸ್ಟ್ದಾಗ ನಾವು ಸರ್ ಅದೇ ಹೇಳಿ ಸರ್, ನೀವು ಪರ್ಮನೆಂಟ್ ಮಾಡ್ಕೊಡ್ತೀನಿ ಅಂತ ಫಂಡ್ ಇಲ್ಲ ಅಂತ ಇನ್ನೂ ಮಟ್ಟ ಅದೇ ಹೇಳಾಗತ್ತೀವಿ ಸರ್. ನೀವು ಪ್ರತಿ ಬಿಜಾಪುರದಾಗ ಕೆಲಸ ಚಾಲು ಆಗಿ ಸರ್. ನಾವು ಮಾಡೋಣ ನೀವು ನೋಡಾಕ್ತೈತೆ ಸರ್, ನೀವು ವಿಸಿಟ್ ಮಾಡಾಕ್ತೈತೆ ಸರ್. ಎಲ್ಲ ವಾರದ ಕೆಲಸ ಚಾಲು ನಾವು ಸುಮಾರು 10 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ವಿ. 10 ಕೋಟಿ ನೀವು ಹೇಳಾಗುತ್ತೆ ಸರ್. ಮತ್ತೆ ಎಲ್ಲ ಕಡೆ ರೋಡ್ ಆಗಲ್ಲ ಸರ್. ಕೆಲವೊಂದು ವಾರ್ಡ್ ನಲ್ಲಿ ಆಗ್ತಾನೆ ಇಲ್ಲ ರೋಡ್. ಟ್ಯಾಕ್ಸ್ ಬೇರೆ ಅದ ಸರ್. ಎನಿ ಲೇಔಟ್ ಸರ್, ಇದು ಫಸ್ಟ್ ಎನಿ ಲೇಔಟ್ ಬಿಜಾಪುರದ ಫಸ್ಟ್ ಎನಿ ಲೇಔಟ್ ಮತ್ತೆ ಸೆಂಟ್ರಲ್ ಪ್ಲೇಸ್ ಅಮೀನ್ನಗರ್ ಬಸ್ ಸ್ಟ್ಯಾಂಡ್ ಸೆಂಟ್ರಲ್ ಪ್ಲೇಸ್ ಸರ್. ಮತ್ತೆ ಇದು ಎನ್ಕ್ರೋಚ್ಮೆಂಟ್ ಮಾಡಿ ಸರ್, ಏನೇನು ಮಾಡಿ ಸರ್, ಕೆಲಸ ಫಾಸ್ಟ್ ಚಾಲು ಮಾಡಿ ಸರ್. ಯಾರು ತೊಂದರೆ ಆಗಲ್ಲ ಸರ್. ನೋಡಿ ಸರ್, ನಮ್ಮ ಮನೆ ಕೊಟ್ಟಿದ್ದು ಸರ್ ಆಗಸ್ಟ್ 4 ದಿವಸ ಟೈಮ್ ಕೊಟ್ಟು ನಮ್ಗೆ 4 ದಿವಸನಾಗ ನಿಮ್ಮ ರೋಡ್ ರೆಡಿ ಮಾಡ್ಕೊಂಡು ನೋಡ್ರಿ. ಅವರೊಂದು ಮಾತು ಹೇಳ್ತಾರೆ ಸರ್. ಮೇನ್ ರೋಡ್ ಸರ್, ಮೇನ್ ರೋಡ್ ಆಗಲ್ಲ. ಸರ್ ಹೇಗೆ ಮಾಡಿ ಸರ್, ಇಲ್ಲಿಂದ ನಾವು ಹಾರ್ಟ್ ಆಫ್ ದ ಸಿಟಿ ಸರ್, ಎಕ್ಸ್ಟೆನ್ಷನ್ದಾಗ ಆಗ್ಲಾಗದ ಕೆಲಸ ನಮ್ಮ ಈ ಸಿಟಿ ಒಳಗೆ ಆಗ್ಲಾಗ್ತಾ ಇರಲ್ಲ ಸರ್. ಬೇರೆ ಬೇರೆ ವಾರ್ಡ್ ಎಲ್ಲ ಇಂಟರ್ನಲ್ ರೋಡ್ಸ್ ಎಲ್ಲ ಆಗ್ಯಾವ.
ಮನವಿ ಕೊಡ್ತಾ ಇದೀವಿ, ಅವಾಗ ದಿನ ಆಗ್ತಾ ಇಲ್ಲ. ಮೇಜರ್ ಸಮಸ್ಯೆ ಅಂದ್ರೆ ಸ್ಟಾರ್ ಮತ್ತು ಡ್ರೈನ್ ಸಮಸ್ಯೆ ಇದೆ. ಆ ಡ್ರೈನ್ ಸಂಬಂಧ ಪೆಂಡಿಂಗ್ ಇಟ್ಬಿಟ್ರೆ ಬೇರೆ ಉದ್ದೇಶ ಮುಚ್ಚಿ ಹೋಗ್ಬಿಟ್ಟಿದ್ದಾವೆ ಸರ್. ಎಲ್ಲಿ ಏನು ಸೈಂಟಿಫಿಕ್ ಇಲ್ಲೆಲ್ಲ ಒಳಗೆ ಹಾಕಿದ್ದು ಸರ್. ಹಿಂಗೆ ಇನ್ನ ಎಷ್ಟು ದಿವಸ ಹೋಗ್ತದೆ ಸರ್? ನೀವು ಒಂದು ಟೈಮ್ ದಯವಿಟ್ಟು ಸಾರ್ವಜನಿಕರು ಇವತ್ತೇ ರೋಡ್ ಬಂದ್ ಮಾಡುವ ಅಂತ ಹೇಳ್ತೇವೆ ನಾವು. ಬೇಡ, ಸಾಹೇಬರು ಬರ್ತಾರೆ ನೋಡಿ ಸರ್. ನೀವು ಮಾಡಿದ್ರೆ ಬರ್ತಾರೆ ಸರ್. ಎಲ್ಲ ಕಡೆ ನೋಡಿ ಸರ್. ಇದೆಲ್ಲ ಇಲ್ಲ ಸರ್, ನೀವು ಒಂದೇ ಒಂದು ಅಂದಾಜು ಡೆಡ್ ಲೈನ್ ಹೇಳಿದ್ರೆ ಅಕಸ್ಮಾತ್ ಶಾಸಕರು ಇದ್ದಾರೆ, ಅಕಸ್ಮಾತ್ ಶಾರ್ಟೇಜ್ ಬರುತ್ತೆ ಅಂತ ಗಂಟು ತಪ್ಪು ಅಂತ ಇದ್ದಾರೆ. ಅಕಸ್ಮಾತ್ ಸ್ಪೆಷಲ್ ಗಂಟು ಯಾವ್ದಾದ್ರು ಬಂದರೆ ನಾವು ಕೂಡಲೇ ವರ್ಕ್ ಮಾಡ್ತೀವಿ ಸರ್. ನಾನು ಒಂದು ಮಾತು ಹೇಳ್ತೀನಿ, ಶಾಸಕರು ಈ ಕಡೆ ಯಾವ್ದು ಕೆಲಸ ಮಾಡಿಸ್ತಾ ಇಲ್ಲ. ಮೈನಾರಿಟಿ ವಾರ್ಡ್ಸ್ ಅಲ್ಲಿ ಕೆಲಸ ಮಾಡಿಸ್ತಿಲ್ಲ, ಕ್ಲಿಯರ್ ಆಗಿದೆ. ಸೊ ದಯವಿಟ್ಟು ತಾವು ಇದನ್ನ ಕಾರ್ಪೊರೇಷನ್ ಮಾಡಿಸ್ಬೇಕು ಸರ್. ಈಗ ಸರ್ಕಾರದ ಗ್ರಾಂಟ್ ನಮ್ಮ ರೆಗ್ಯುಲರ್ ಗ್ರಾಂಟ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಬರೋ ಮಾರ್ಚ್ ನಮ್ಮ ಗ್ರಾಂಟ್ ಬರಬೇಕು. ಮಾರ್ಚ್ ಎಂಡಿಗೆ ಏಪ್ರಿಲ್ ಫಸ್ಟ್ ನಮ್ಮ ಗ್ರಾಂಟ್ ಬೇರೆ ಕಡೆ ಎಲ್ಲ ಕೆಲಸ ಆಗ್ತಾ ಇದ್ದಿಲ್ಲ. ದಯವಿಟ್ಟು ಸರ್ ಹೇಳ್ತೀವಿ ಸರ್, ಒಂದು ಡೆಡ್ ಲೈನ್ ಕೊಡ್ಬೇಡಿ ಸರ್. ಮತ್ತೆ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಮಾಡಲ್ಲ ಅಂದ್ರೆ ಹೆಂಗ್ರಿ? ಮಾಡ್ತೀನಿ ಸದ್ಯಕ್ಕೆ ಜನರು ಅನುಕೂಲ ಮಾಡ್ಕೊಂಡು ಮಾಡಕ್ಕೆ ಮಾಡಿದ್ರೆ ಹೆಂಗೆ ಸರ್? ಬೇರೆ ಕಡೆ ಎಲ್ಲ ಕೆಲಸ ಎಲ್ಲರೂ ಹಿಂಗೆ ಹೇಳೋಗ್ಯಾರ, ಆದ್ರೆ ನೀವು ಹಂಗೆ ಮಾಡಬೇಡ್ರಿ ಸರ್. ಪ್ಲೀಸ್ ಸರ್, ರಿಕ್ವೆಸ್ಟ್ ಐತ್ರಿ. ಡಿಗ್ರಿ ಕಾಲೇಜ್ ಐತೆ ಸರ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿ ಹೋಗ್ತಾರೆ ಇಲ್ಲಿಂದ. ಥ್ಯಾಂಕ್ ಯು. अस्सलाम वालेकुम, नमस्ते। आज हम बीजापुर शहर में जो बस स्टैंड से नौबाग रोड जाती है, ये नौबाग रोड का काम बहुत दिनों से पेंडिंग पड़ा हुआ था। इसीलिए आम आदमी पार्टी की तरफ से हम यहाँ पर काम शुरू कराने की मनवी देने को आए थे कमिश्नर साहब को कि ये जो रोड है ये 2014 में बनी थी। उसके बाद 2014 से कुछ कामिच नहीं हुआ। यहाँ पर कमिश्नर हो या बीजापुर के शासक को यहाँ ये नौबाग रोड पर देखने की ज़रूरत है इनको। क्यों बोले तो ये रोड जो है, ये नौबाग रोड पे मेडिकल कॉलेज भी है और फिर यहाँ पर डिग्री कॉलेज भी है और एक हॉस्पिटल है। ये सारे यहाँ पर सहूलत होने के बावजूद भी ये इन्हों यहाँ पर ये रोड के बारे में सोच रहे नहीं। इन्हों सिर्फ परसों दिन अटल बिहारी वाजपेयी की मूर्ति उद्घाटन में इन्होंने बड़े शान से बोले कि 50 करोड़ रुपए मैं बिड़गड़े कर रहा हूँ बीजापुर सिटी के वास्ते। तो ये 50 करोड़ रुपए इनके खुद के अपने जेब के नहीं है, ये आम आदमी टैक्स भरे सो पैसे हैं जो 50 करोड़ रुपए इन्होंने बिड़गड़े करो बोले। तो 50 करोड़ रुपए बिड़गड़े कर रहे हैं तो एक ही जगह एक ही गली के वास्ते बिड़गड़े नहीं करना। ये जैसा वो दूसरे माइनॉरिटी के लोग, जो दूसरे कम्युनिटी के लोग जो गले में रहते हैं, सिर्फ वहाँ का इम्प्रूवमेंट करने का, इधर माइनॉरिटी लोग जो है उनको तरफ नहीं देखने का। तो ये कहीं ना कहीं जो है ये राजनीति चलने लगी, डेवलपमेंट का काम नहीं हो रहा। तो हमारी एक ही गुजारिश है प्रशासन से कि जल्द से जल्द यहाँ का काम कंप्लीट करेंगे। और एक सबसे बड़ी इम्पोर्टेंट बात क्या है बोले तो ये जो नौबाग रोड है, ये नौबाग रोड में नौबाग रोड के पास हमारे एक्स MLA साहब का भी घर है। तो 5 साल से उन्होंने भी क्या भी काम करे नहीं, तो उन्होंने भी आवाज़ उठाए नहीं इसके बारे में। तो जो इतने बड़े बड़े अधिकार में रहने वाले लोग आवाज़ नहीं उठाए। और ये सिर्फ आम आदमी पार्टी के लोगों की जिम्मेदारी नहीं है, यहाँ पे रहने वाले हर एक नागरिक की जिम्मेदारी है कि सरकार को ये आवाज़ उठाना और सरकार को पूछना। हर इंसान की जवाबदारी है कि वो सरकार को सवाल करे। सरकार हमने सवाल नहीं करना, हमें सरकार को सवाल करना कि तुम्हें हमारे टैक्स के पैसे लेकर तुम्हें हमारे गले का काम कहीं को नहीं करे। तो ये कहीं ना कहीं जो है पब्लिक को अवेयरनेस आना चाहिए। इसका जो है बहुत अच्छी तरीके से फ़ायदा उठा रहे हैं हमारे बीजापुर के MLA, और वो फंड रिलीज़ कर रहे हैं, अपने अपने गले में काम कर रहे हैं। और ये हमारे लोग जो है ये मेरा मसला नहीं है बा उनका है, मेरा मसला नहीं है उनका है कर बोल को यहाँ से निकल को जा रहे हैं। जब तक इन्हों सारे लोग एक हो को आवाज़ नहीं उठाते तब तक ये बीजापुर की हालत सुधरने वाली नहीं है। जैसा कि यहाँ पोल्यूशन का जो मसला है, पोल्यूशन इको मशीन ले जाकर इन्हों ऐसे जगह फिट करें इको मशीन जहाँ पर नेचर इतना खूबसूरत करे, इन्हों आजू बाजू झाड़ा लगाए, पेड़ लगाए, वहाँ पर जो है इको पोल्यूशन 0 दिखा रहा, 50% दिखा रहा। जहाँ के यहाँ देखो ये रास्ते में कितनी धूल उठ रही है, ये इसके वजह से पोल्यूशन भी पूरा बीजापुर शहर के अंदर पोल्यूशन हद से ज़्यादा है। 80% तक पोल्यूशन है, लेकिन वहाँ पर पोल्यूशन मशीन 30-50% दिखा रही। तो कहीं ना कहीं हमने बीजापुर की आवाम को और बीजापुर के शहर वालों को जागरूक होने की ज़रूरत है और हमारे प्रशासन से सवाल करने की ज़रूरत है। मोहम्मद यूसुफ। ಇವತ್ತು ನಾವಿಲ್ಲಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ವಾರ್ಡ್ ನಂಬರ್ 28ರ ಆಲಂಗೀರ್ ಮಸ್ಜಿದ್ ಪಕ್ಕದಲ್ಲಿ ಏನು ಇದು ಡಿಗ್ರಿ ಕಾಲೇಜ್ ರೋಡ್ ಇದೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ರೋಡಲ್ಲಿ
ಇದು ಸುಮಾರು ವರ್ಷದಿಂದ ಇಲ್ಲಿ ರೋಡ್ ಆಗಿಲ್ಲ. ಇಲ್ಲಿ ಸುಮಾರು ಇಲ್ಲಿ ರೆಗ್ಯುಲರ್ ಆಗಿ ಇಲ್ಲಿ 1000 ಹುಡುಗರು ತಿರುಗಾಡ್ತಾರೆ ಬೈಕ್ ಮೇಲೆ ನಡ್ಕೋತು, ಪಬ್ಲಿಕ್ ತಿರುಗಾಡ್ತಾರೆ. ಬಟ್ ಈ ಮೇನ್ ರೋಡ್ ಏನು ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಏನಿದೆ ಆಲಂಗೀರ್ ಮಸ್ಜಿದ್ ಪಕ್ಕದಲ್ಲಿ ರೋಡ್ ಇದೆ ಡಿಗ್ರಿ ಕಾಲೇಜ್, ಇದು 10 ವರ್ಷ ಆಯ್ತು ರೋಡ್ ಆಗಿಲ್ಲ. ಲಾಸ್ಟ್ ಆಗಿದ್ದು 2013-14 ಆಗಿದ್ದು ರೋಡು, ಇನ್ನೂವರೆಗೂ ರೋಡ್ ಆಗಿಲ್ಲ. ಸೊ ಅದಕ್ಕೆ ನಾವು ಇವತ್ತು ಇಲ್ಲಿ ಹೋರಾಟಕ್ಕೆ ನಿಂತಿದ್ವಿ. ಕಮಿಷನರ್ ಸಾಹೇಬರಿಗೆ ಅವ್ರಿಗೆ ಕರೆದಿದ್ವಿ. ಸೊ ಕಮಿಷನರ್ ಸಾಹೇಬರು ಅವ್ರು ಬಂದು ಹೋಗಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ, ನಾವು ಅವರು ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಸರ್, ಉಳ್ಕಿದ ಬಿಜಾಪುರಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಕೆಲಸ ಆಗ್ತಿದೆ, ಎಲ್ಲದರಲ್ಲಿ ಆಗ್ತಿದೆ. ಬಟ್ ಮೈನಾರಿಟಿ ವಾರ್ಡ್ ಬಂದಾಗ ಕೆಲಸ ಮಾತ್ರ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಅವರಿಗೆ ಉತ್ತರ ಇರಲಿಲ್ಲ. ಸೊ ನಾವು ಹೇಳಿದ್ವಿ, MLA ಅವ್ರ ನೀವು MLA ಮೇಲೆ ಬಿಟ್ಟರೆ ಅವ್ರು ಇಲ್ಲಿ ಕೆಲಸ ಮಾಡಂಗಿಲ್ಲ. ಅವ್ರು ಕ್ಲಿಯರ್ಲಿ ಹೇಳ್ಬಿಟ್ಟಿದ್ದಾರೆ, ನಾನು ಹಿಂದೂ ಇರೋ ವಾರ್ಡಲ್ಲಿ ಅಷ್ಟೇ ಮಾಡ್ತೀನಿ ಕೆಲಸ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಾವು MLA ಅವ್ರನ್ನ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಆಸ್ ಎ ಕಾರ್ಪೊರೇಷನ್ ಕಮಿಷನರ್ ನೀವು ಇದು ನಿಮ್ಮ ಜವಾಬ್ದಾರಿ ಆಗ್ತದೆ. ಈ ವಾರ್ಡಲ್ಲಿ ನೀವು ಸುಮಾರು ವರ್ಷ ಮಾಡ್ತೀವಿ ಅಂತ ಹೇಳ್ಕೊತ ಬಂದಿರ, ಅದು ಮಾಡಿಲ್ಲ. ನಾವು ಕೂಡ ಆಮ್ ಆದ್ಮಿ ಪಾರ್ಟಿ ಜುಲೈ 2022ರಲ್ಲಿ ನಾವು ಮನವಿ ಕೂಡ ಕೊಟ್ಟಿದ್ವಿ. ಎಸ್ಪೆಷಲಿ ಇದೇ ವಾರ್ಡ್ ಇದೇ ರೋಡಿಂದ ನಾವು ಮನವಿ ಕೊಟ್ಟಿದ್ವಿ. ನೀವು ಅವಾಗ ಮಾಡ್ತೀವಿ, ಬೇಗ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ. ಬಟ್ ಇದುವರೆಗೂ ಇದ್ರ ಮೇಲೆ ಏನು ಕೆಲಸ ಆಗಿಲ್ಲ, ಇದ್ರ ಮೇಲೆ ಏನು ನಿಮ್ದು ಆಕ್ಷನ್ ಇಲ್ಲ. ಸೊ ಹೀಗಾಗಿ ನೀವು ಇದ್ರ ಮೇಲೆ ನೀವು ಒಂದು ಡೆಡ್ ಲೈನ್ ಕೊಡಬೇಕು, ನೀವು ಇದ್ರ ಮೇಲೆ ಇದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ವಿ. ಕಮಿಷನರ್ ಸಾಹೇಬ್ ಹೇಳಿದ್ರು ಆದಷ್ಟು ಬೇಗ ಇದು ಒಂದು ಸ್ವಲ್ಪ ಅಮೌಂಟ್ನಲ್ಲಿ ಆಗುವಂಥ ಕೆಲಸ ಅಲ್ಲ, ಸ್ವಲ್ಪ ಫಂಡ್ ಕಡಿಮೆ ಇರೋದ್ರಿಂದ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಫಂಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಿದೀವಿ ಅಂತಂದ್ರೆ ಅಟ್ಲೀಸ್ಟ್ ನೀವು ಕೆಲಸ ಶುರು ಮಾಡಿರಿ ಅಂತ ಹೇಳಿದ್ವಿ. ನೀವು ಅಟ್ಲೀಸ್ಟ್ UGD ವರ್ಕು 24/7 ಇಲ್ಲ ಕೇಬಲ್ ವರ್ಕ್ ಏನಾದ್ರು ಮೊದಲು ಮಾಡಿ ನೀವು ರಸ್ತೆ ಮಾಡ್ಕೊಳ್ರಿ. ನೀವು ಸುಮ್ಮನೆ ಅದನ್ನ ನೆಪ ಹೇಳಿ ನೀವು ರೋಡ್ ಮಾಡಲಿದೆ ಇಲ್ಲಿ ನೀವು ಇಲ್ಲಿ ಜನರಿಗೆ ತೊಂದರೆ ಕೊಡಬೇಡ್ರಿ ಅಂತ ನಾವು ಹೇಳಿದೀವಿ. ಸೊ ಕಮಿಷನರ್ ಸಾಹೇಬ್ ಒಪ್ಪಿದ್ದಾರೆ, ಆದಷ್ಟು ಬೇಗ ಇದನ್ನ ರೋಡ್ ಕೈಗೆ ಎತ್ಕೋತೀವಿ ಅಂತ ಹೇಳಿದ್ದಾರೆ. ಸರ್, ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಯಂತಿ ಮಾಡುವಾಗ ಸಾಮಾನ್ಯ ಶ್ರೀ MLA ಅವರು ಹೇಳಿದ್ರು 50 ಕೋಟಿ ನಾವು ನಗರ ಡೆವಲಪ್ಮೆಂಟ್ಗೆ 50 ಕೋಟಿ ಬಿಡುಗಡೆ ಮಾಡ್ತಾ ಇದೀನಿ ಅಂತ ಹೇಳಿ ಅವ್ರು ಬಿಡುಗಡೆ ಮಾಡಿದ್ರು. ಮತ್ತು ಕಮಿಷನರ್ ಅಮೌಂಟ್ ಫಂಡ್ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಸರ್? ಈ ನೋಡಿ, ಇವರ ಸ್ಟೇಟ್ಮೆಂಟ್ ನಲ್ಲಿ ಒಂದು ಮಾತು ಇದೆ, ಡಬಲ್ ಸ್ಟೇಟ್ಮೆಂಟ್. ಈಗ MLA ಅವ್ರು ಒಂದು ಹೇಳ್ತಾರೆ, ಕಮಿಷನರ್ ಒಂದು ಹೇಳ್ತಾರೆ. ಇವಾಗ ಏನೇ ಫಂಡ್ ನಗರಕ್ಕೆ ಯೂಸ್ ಆಗಬೇಕು, ಅದು 50 ಕೋಟಿನೇ ಬರಲಿ 100 ಕೋಟಿನೇ ಬರಲಿ, ಅದು ಜನರಿಗೋಸ್ಕರನೇ ಯೂಸ್ ಆಗಬೇಕು. ಏನು ಆ ಕಡೆ ಇದು MLA ಅವ್ರ ಕಡೆ ಒಂದು ದುಡ್ಡು, ಇದು ಕಾರ್ಪೊರೇಷನ್ ಕಮಿಷನರ್ ಕಡೆ ಒಂದು ದುಡ್ಡು ಇರಂಗಿಲ್ಲ. ಸೊ ಅದು ಏನೇ ದುಡ್ಡು ಇದ್ರು MLA ಬಂದ್ರು MLA ಫಂಡ್. ಈಸ್ MLA ಆಫ್ ಬಿಜಾಪುರ್ ಸಿಟಿ. ಅವರೊಂದು ಬಿಜಾಪುರ್ ಸಿಟಿದ ಶಾಸಕರಿದ್ದಾರೆ, ಅವ್ರು ಬರೇ ಇದು ಹಿಂದೂಗಳ ಶಾಸಕರಲ್ಲ. ಇಲ್ಲಿ ಇಡೀ ಬಿಜಾಪುರ ಶಾಸಕರಿದ್ದಾರೆ. ಅದು 50 ಕೋಟಿ ಫಂಡೇ ಬಂದಿರಲಿ ಅಥವಾ 100 ಕೋಟಿ ಫಂಡೇ ಬಂದಿರಲಿ, ಅವ್ರು ಎಲ್ಲಾ ವಾರ್ಡ್ನಲ್ಲಿ ಎಲ್ಲೆಲ್ಲಿ ರೋಡ್ ಇಲ್ಲ, ಎಲ್ಲೆಲ್ಲಿ ಮೇನ್ ರೋಡ್, ಇದು ಬಿಜಾಪುರ ಬಸ್ ಸ್ಟ್ಯಾಂಡ್ ಮೇನ್ ರೋಡ್ ಇದು. ಸೊ ಇಂತಲ್ಲಿ ರೋಡ್ ಮಾಡೋದಂಗಿಲ್ಲ, ಶಾಸಕರು ಎಲ್ಲಿ ರೋಡ್ ಮಾಡ್ತಾರೆ ಇವರು? ಶಾಸಕರು 50 ಕೋಟಿ ಬಂದಿರೋ ಸತ ಇಲ್ಲಿ ಮುಸ್ಲಿಂ ಅವರು ನೋಡಿ ಎಲ್ಲೆಲ್ಲಿ ರೋಡ್ ಮಾಡಿದಾರಲ್ಲ, ಕೆಲವೊಂದು ರೋಡ್ ಸಬ್ ಸ್ಟ್ಯಾಂಡರ್ಡ್ ಇದಾವೆ. ಇನ್ನು ಅಲ್ಲಿ ಹೋದ್ ಸ್ವಲ್ಪ ಕಿತ್ತು ನೋಡಿ, ರೋಡ್ ಕಿತ್ತದಾವ್. ಮೆಟ್ಲಿಂಗ್ ಕೂಡ ಸರಿ ಮಾಡಿಲ್ಲ, ಟಾರ್ ರೋಡ್ ಕೂಡ ಸರಿ ಮಾಡಿಲ್ಲ. ಅದೇನು ಬಹಳ ದಿವಸ ಬರಂಗಿಲ್ಲ. ಈ ಸುಮ್ಮನೆ ಎಲೆಕ್ಷನ್ ಅಂತ ಹೇಳಿ ಸ್ವಲ್ಪ ಮಾಡುವಂಗೆ ಮಾಡಾಕತ್ತಾರ. ಅದು ಆಕ್ಚುಲಿ ಅದು ಸ್ಟ್ಯಾಂಡರ್ಡ್ ವರ್ಕ್ ಆಗಿಲ್ಲ. ನಾವು ಸ್ಟ್ಯಾಂಡರ್ಡ್ ವರ್ಕ್ ನೋಡಿದೀವಿ, ಅದು ಸ್ಟ್ಯಾಂಡರ್ಡ್ ವರ್ಕ್ ಆಗಿಲ್ಲ. ಬಟ್ ನಾವು ಆಮ್ ಆದ್ಮಿ ಪಾರ್ಟಿ ಪ್ರೊಟೆಸ್ಟ್ ಮಾಡಿದ್ರೆ ಹೇಳ್ತಾರೆ, ಏನ್ರಿ ನೀವು ಡೆವಲಪ್ಮೆಂಟ್ ವರ್ಕ್ ಸ್ಟಾಪ್ ಮಾಡ್ತಾ ಇದೀರ ಅಂತ ಹೇಳ್ತೀರಿ. ಸೊ ಆಮ್ ಆದ್ಮಿ ಪಾರ್ಟಿ ಇಸ್ ನಾಟ್ ಅಗೇನ್ಸ್ಟ್ ಎನಿ ಡೆವಲಪ್ಮೆಂಟ್ ವರ್ಕ್. ನಾವು ಡೆವಲಪ್ಮೆಂಟ್ ವರ್ಕ್ ಸಪೋರ್ಟ್ ಮಾಡ್ತೀವಿ. ಬಟ್ ನೀವು ಏನೇ ವರ್ಕ್ ಮಾಡಿದ್ರು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಿ, ಭಾಳ ದಿವಸ ಬರುವಂಗೆ ಮಾಡಿ ರೋಡ್. ನೀವು ಪದೇ ಅದನ್ನೇ ಮತ್ತೆ ಖರ್ಚು ಮಾಡಿ ಮತ್ತೆ ರೊಕ್ಕ ಹಾಕೋದು ಮತ್ತೆ ಹಾಳು ಮಾಡೋದು ಆಗಬಾರ್ದು ಅಂತ ನಾವು ಹೇಳಿದೀವಿ. ಸರ್, ಇವಾಗ ನೀವು ಹೇಳಿದ್ದು ಡೆಡ್ ಲೈನ್ ಒಳಗಡೆ ಕಮಿಷನರ್ ಅವರು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನೀವು ಅವ್ರಿಗೆ ಏನ್ ಎಚ್ಚರಿಕೆಯನ್ನು ಕೊಡ್ತೀರಿ? ಕಮಿಷನರ್ ಸಾಹೇಬರಿಗೆ ನಾವು ಹೇಳಿದೀವಿ, ನಮಗೊಂದು ಡೆಡ್ ಲೈನ್ ಕೊಡು ಅಂತ ಹೇಳಿದ್ವಿ. ಇಲ್ಲ, ಇದಕ್ಕೆ ನಾವು ಡೆಡ್ ಲೈನ್ ಕೊಡಕ್ ಆಗಲ್ಲ, ಬಟ್ ಆದಷ್ಟು ಬೇಗ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಅವ್ರಿಗೆ ಹೇಳಿದೀವಿ, ಸರ್ ನೀವು ಬೇಗ ಕೆಲಸ ನೀವು ಕೈಗೆ ಎತ್ಕೊಳ್ಳಿಲ್ಲ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಸಾರ್ವಜನಿಕರು ಕರ್ಕೊಂಡು ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ, ರೋಡ್ ಅನ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದೀವಿ. ಇವತ್ತೇ ಮಾಡ್ಬೋದಾಗಿತ್ತು ರೋಡ್ ಬ್ಲಾಕ್, ಬಟ್ ನೀವು ಬರ್ತೀರಾ ಅಂತ ಹೇಳಿ ನಿಮ್ಗೆ ಒಂದು ಗೌರವ ಕೊಟ್ಟು ನಾವು ರೋಡ್ ಬ್ಲಾಕ್ ಮಾಡಿಲ್ಲ. ನಿಮ್ದು ಸ್ಟೇಟ್ಮೆಂಟ್ ಏನಿರುತ್ತೆ ಅಂತ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ರೋಡ್ ಬ್ಲಾಕ್ ಮಾಡಿ ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನೋಡ್ರಿ, ಮಾನ್ಯ ಶಾಸಕರು ನಾನು ಅವ್ರು ವಿನಂತಿ ಮಾಡ್ಕೋತೀನಿ, ವಿಜಯಪುರ ನಗರದಿಂದ ಆಯ್ಕೆ ಆದಂತ ಶಾಸಕರು ನೀವು ಇಲ್ಲಿ ಯಾವುದೇ ಒಂದು ತಾರತಮ್ಯ ತೋರದೆ ಆ ಜಾತಿ ಈ ಜಾತಿ ಅನ್ನದೇ ದಯವಿಟ್ಟು ಪ್ರತಿಯೊಂದು ವಾರ್ಡ್ನಲ್ಲಿ ಎಲ್ಲೆಲ್ಲಿ ರೋಡ್ಗಳು ಆಗಬೇಕು, ಎಲ್ಲೆಲ್ಲಿ ಏನೇನು ಕಾಮಗಾರಿ ಕೆಲಸಗಳು ಆಗಬೇಕು, ದಯವಿಟ್ಟು ತಾವು ಎಲ್ಲ ಜಾತಿ ಧರ್ಮ ಎಲ್ಲ ಮೇಲೆ ಬಿಟ್ಟು ನೀವು ಜನರಿಗೋಸ್ಕರ ಕೆಲಸ ಮಾಡಬೇಕು. ನೀವು ಒಬ್ರು ಶಾಸಕರು, ಆಯ್ಕೆ ಆಗುತ್ತಾ ಮುಂಚೆ ನಿಮಗೆ ಆ ಜನ ಈ ಜನ, ಬಟ್ ಆಯ್ಕೆ ಆದ ಮೇಲೆ ನೀವು ಇಡೀ ಬಿಜಾಪುರ ಜನತೆ ಶಾಸಕರು. ಸೊ ಹಿಂಗಾಗಿ ನೀವು ಯಾವುದೆಲ್ಲೂ ತಾರತಮ್ಯ ಮಾಡಲಾರ್ದೆ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ರೋಡ್ ಆಗಲಿ, ಒಳಚರಂಡಿ ಆಗಲಿ, 24/7 ನೀರಾಗಲಿ, ದಯವಿಟ್ಟು ಎಲ್ಲಾ ಕಡೆ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಮ್ ಆದ್ಮಿ ಪಕ್ಷ ಕಡೆಯಿಂದ ತಮ್ಮಲ್ಲಿ ವಿನಂತಿ. भोगेश सोलापुर, आम आदमी पार्टी सिटी प्रेसिडेंट। टोटेड में जो रोड का काम हमारे वार्ड में कई 10 सालों से नहीं हुआ था,
उसके वजह से आज पूरे वार्ड नंबर 28 के आम आदमी पार्टी की ओर से पूरे पब्लिक जमा होकर कमिश्नर साहब को बुला के इसके बारे में बताया। तो कमिश्नर साहब ने बताया कि मेरे को 1 वीक का टाइम दो, मैं फंड यूटिलाइज करके जो फंड लगा के स्पेशली फंड लगा के जो ड्रेनेज का काम बहुत बड़ा इसका फंड है बोल के कमिश्नर साहब ने हम इनको आश्वासन दिया है कि 1 वीक के अंदर हम जो भी डिसीजन होगा मैं आपको पर्सनली अपडेट करता हूँ बोल के आम आदमी पार्टी वाले को बोल को अपडेट करके गया है सर। ये एक्चुअली महानगर पालिका इलेक्शन हो गया 10 साल हुआ था। 10 साल होने से पहले हमें अगस्त में क्या है इसी अगस्त के इसी 2-3 महीने इलेक्शन से पहले अगस्त में हमने मेमोरेंडम दिया था कमिश्नर साहब को कि हमारे एरिया में हालत बहुत खराब है बोले। कमिश्नर साहब ने जस्ट टेम्प्रोरी गरज डाल के उसको टेम्प्रोरी काम कर दिया था। उसके बाद बारिश का सीज़न था तो वो हमको बोले थे कि हम बारिश का दिन कंप्लीट बारिश का मौसम खत्म होने के बाद काम करके देते हैं बोल के कमिश्नर साहब ने बताया था। तो नहीं बताने के बाद कॉर्पोरेशन का इलेक्शन भी होगा, 2 महीने का कॉर्पोरेशन इलेक्शन होके आज तक हमारे वार्ड का काम स्टार्ट नहीं हुआ। इसलिए आम आदमी पार्टी की ओर से क्या हमने स्ट्राइक करके पूरे वार्ड के निवासियों को लेकर हमने आज कमिश्नर साहब को बुला के बताया है। इश्यू है मेन रोड है, यहाँ बस स्टैंड से लेके डिग्री कॉलेज को कनेक्टिविटी है। यहाँ पे हाई क्वालिफाइड लोग रहते हैं, ऑफिसर्स होते हैं, डॉक्टर्स रहते हैं। यहाँ पे जो आने वाला फ्यूचर यानी कि स्टूडेंट्स आने डिग्री कॉलेज है, मेडिकल कॉलेज है, KG to PG तक यहाँ पे हमारे एरिया में नौबाग के अंदर कॉलेज है। इसलिए क्या हमें इसलिए हमें कमिश्नर साहब से विनती की है कि वो जितना जल्दी हो सके हमें काम को कंप्लीट करके दिखा दूंगा बोल के हमने कमिश्नर साहब ने हमको बताया है। जैसा लास्ट टाइम में हुआ था काम, इस बार भी अगर उसी तरह से काम किए तो नहीं, मैं कमिश्नर साहब को बताया हूँ अगर आप जल्द से जल्द काम स्टार्ट करेंगे तो हमने हुराटा करके कमिश्नर ऑफिस को चाबी लगा के उधर ही धरना प्रदर्शन करेंगे हम सब पूरे वार्ड के में। शहर में काम हो रहा है, यहाँ पर क्यों नहीं हो रहा? जब के पूरे वार्ड में काम नहीं हो रहा बोले तो वहाँ के कॉर्पोरेटर या MLA को जाकर अप्रोच हो रहे हैं। कॉर्पोरेटर अभी अधिकार में ही नहीं है तो कैसा हो रहा है? नहीं, आप सब लोग जानते हैं, मीडिया वालों को पता है कि हर एक वार्ड में काम हो रहा है, स्पेशली माइनॉरिटी वार्ड के अंदर काम नहीं हो रहा है। मैं इसलिए क्या हम आम आदमी पार्टी की ओर से मैं भी इस वार्ड से कंटेस्ट किया था। मेरी भी ड्यूटी बनती है कि मैं ये वार्ड के लिए कुछ आवाज़ उठाना बोल के कल शाम में डोर टू डोर जाके हर एक निवासी के वार्ड नंबर 28 के निवासी को एरिया वाले जाकर रिक्वेस्ट करने के बाद वो आपको मेरे को सपोर्ट करने के बाद कमिश्नर साहब आने के बाद कमिश्नर साहब ने बोला है कि वार्ड की हालत बहुत ख़राब है, जल्द से जल्द मैं इस काम को स्टार्ट करूँगा बोल के कमिश्नर साहब ने हमको वादा किया है। कमिश्नर आए थे, क्या बताया? कमिश्नर साहब बोल रहे हैं कि जितना जल्दी हो सके हम उसको काम को स्टार्ट करेंगे। क्यों बोले तो यहाँ पे मेन ड्रेनेज का बहुत बड़ा इश्यू है। ड्रेनेज का कंप्लीशन होने के साथ हम रोड का कंप्लीट करके देंगे, हमको कमिश्नर साहब ने वादा किया है। हामिद सोहेल पटेल, वार्ड नंबर 28% आम आदमी पार्टी से। Public of Nobag and Bijapur, I request especially to the commissioner that this Nobag road has become a place of hospital. At least more than 10 to 12 hospitals, clinics are there, and road is has become havoc, I will tell you. And apart from road, no water facilities, no proper drainage facilities. Every rainy season, if you come and see, the whole water will come inside the houses, especially in Nobag area. I especially request the commissioner of this corporation Bijapur to look after the especially and see that everything will be set right. That's all. Thank you very much. हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए, लाइक शेयर कमेंट करना ना भूलें। आपके विचार हमारे लिए महत्वपूर्ण है।